ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು HSN ಮಲ್ನಾಡ್ ಟೂರ್ಸ್ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾಮುಂಡೇಶ್ವರಿ ದೇವಸ್ಥಾನ ರಾಮನಗರ ಜಿಲ್ಲೆಯಲ್ಲಿರೋ ಚನ್ನಪಟ್ಟಣ ತಾಲೂಕಲ್ಲಿ ಗೌಡಗೆರೆ ಅನ್ನೋ ಗ್ರಾಮದಲ್ಲಿರೋದು. ನಾವು 3 ಜನ, ನಾನು ಸುಚಿತ್ರ ಹೇಮ ಸೇರಿಕೊಂಡು ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕುಣಿಗಲ್ಗೆ ಹೋಗ್ಬಿಟ್ಟು ಕುಣಿಗಲ್ಲಿಂದ ಮಲ್ಲನಗುಪ್ಪೆ ಗೇಟಿಗೆ ಹೋಗಿ ಮಲ್ಲನಗುಪ್ಪೆ ಗೇಟಿಂದ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ಗೌರ್ಮೆಂಟ್ ಬಸ್ಸು ಸಿಗುತ್ತೆ, ಮಲ್ಲನಗುಪ್ಪೆಯಿಂದ ಆಟೋಗಳು ಸಿಗುತ್ತೆ ಫ್ರೆಂಡ್ಸ್. ಕುಣಿಗಲ್ ಹೋಗೋ ಬಸ್ಸಲ್ಲಿ ಒಂದು ಸ್ಟಾಪ್ ಕೊಡ್ತಾನೆ ಟೀ ಬ್ರೇಕಲ್ಲಿ. ಅಲ್ಲಿ ಎಲ್ಲರೂ ಪಾನಿಪುರಿ, ಪಾಪ್ಕಾರ್ನು, ಟೀ ಎಲ್ಲ ಕುಡಿದ್ವಿ. ಅದಾದಮೇಲೆ ಮತ್ತೆ ಒಂದು 10 ನಿಮಿಷ ಬ್ರೇಕ್ ಆದಮೇಲೆ ಬಸ್ಸು ಹೊರಡುತ್ತೆ. ಅಲ್ಲಿ ಕುಣಿಗಲ್ಲಿಗೆ ಹೋಗಿ ಇಳ್ಕೊಂಡು ಮೈಸೂರು ಬಸ್ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ಮೈಸೂರು ಬಸ್ಸಿಗೆ ಮಲ್ಲನಗುಪ್ಪೆ ಗೇಟ್ ಹತ್ರ ಹೋಗಿ ಇಳ್ಕೊಬೇಕಾಗತ್ತೆ. ಮಲ್ಲನಗುಪ್ಪೆ ಗೇಟ್ ಹತ್ರ ಇಳ್ಕೊಂಡ್ರೆ ಅಲ್ಲಿ ಗೌರ್ಮೆಂಟು KSRTC ಬಸ್ಗಳು ಸಿಗುತ್ತೆ. ಕೆಲವೊಂದು ಟೈಮು ಬೇಗ ಬರಲ್ಲ ಅಂದಾಗ ಅಲ್ಲೇ ಆಟೋ ಇರುತ್ತೆ, 20 ರೂಪಾಯಿಗೆಲ್ಲ ಆಟೋ ಹೋಗುತ್ತೆ ಆ ಕಡೆಗೆ. ಎಲ್ಲರೂ ದೇವಸ್ಥಾನ ಬಂದ್ವಿ ತಾಯಿ ಚೆನ್ನಾಗಿ ಕಾಣ್ತಿದೆ. ಬನ್ನಿ, ಇವಾಗ ತುಂಬ ಫ್ರೀ ಇದೆ ಇವತ್ತು, ಹಾಗಾಗಿ ಎಲ್ಲರೂ ಆರಾಮಾಗಿ ಸ್ವಲ್ಪ ದರ್ಶನ ಮಾಡ್ಬೋದು. ವೀಕೆಂಡ್ ಇರೋದ್ರಿಂದ ಸ್ವಲ್ಪ ರಶ್, ಬಟ್ ಸಂಡೇ, ಸ್ಯಾಟರ್ಡೆ ಮತ್ತು ಫ್ರೈಡೇ ತುಂಬ ರಶ್ ಇರುತ್ತೆ. ಹೋಗಿ ದರ್ಶನ ಮಾಡ್ಕೊಬೋಣ ಬನ್ನಿ. ಎಲ್ಲರೂ ದೇವರಲ್ಲಿ ಹರಕೆ ಮಾಡಿಕೊಂಡು ನಾವಿಲ್ಲಿ ದೇವ್ರ ಹತ್ರ ಹರಕೆಕಾಯಿ ಕಟ್ತೀವಿ. ಈ ಥರ ಹರಕೆಕಾಯಿನ ಇಲ್ಲೇ ದೇವಸ್ಥಾನದ ಮಂಡಲಿನಲ್ಲೇ ಸಿಗುತ್ತೆ. ನಾವು ಹರಕೆನ ಒಂದು ವಾರಕ್ಕೆ ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಒಂದು 3 ಸಲ ಬರ್ತೀವಿ ಅಂತ ಹರಕೆ ಮಾಡ್ಕೋಬೋದು, ಇಲ್ಲ ಒಂದು 7 ಸಲ ಬರ್ತೀವಿ ಅಂತನೋ, ಇಲ್ಲ 9 ದಿನ ಬರ್ತೀವಿ ಅಂತ, ಹೀಗೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ತಾಯಿ ಸನ್ನಿಧಿಯಲ್ಲಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು ಹರಕೆ ಮಾಡಿಕೊಂಡು ಇಲ್ಲಿ ಬಂದು ಹರಕೆಕಾಯಿನ ಕಟ್ಟಿ ಹೋಗಬೇಕಾಗುತ್ತೆ. ನಾನು ನೀತು ತೆಂಗಿನಕಾಯಿ ತೊಗೊಂಡ್ವಿ ಹರಕೆ ಮಾಡ್ಕೊಳ್ಳೋಣ ಅಂತೇಳಿ. ಆ ತೆಂಗಿನಕಾಯಿನ ದೇವಿ ಪಾದದ ಹತ್ರ ಇಟ್ಟು ಸ್ಪರ್ಶಿಸಿ ಕೊಡ್ತಾರೆ. ಗರುಡಗಂಬದ ಹತ್ರ ಹೋಗಿ 3 ಸುತ್ತು ಪ್ರದಕ್ಷಿಣೆ ಮಾಡಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಒಳ್ಳೇದಾಗಲಿ ಅಂತೇಳಿ ನಮ್ದು ಹರಕೆ ಮಾಡ್ಕೊಂಡಿರ್ತೀವಿ, ಅದು ನೆರವೇರಿದ್ರೆ ಬಂದು ಇದೇ ಥರ ಕಾಯಿ ಕಟ್ತೀವಿ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ. ಸೊ ಅದು ನೆರವೇರಲಿ ಅಂತ ಕಾಯಿ ಕಟ್ಟಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಈ ವಿಗ್ರಹ ವಿಶ್ವದ ಅತ್ಯಂತ ಎತ್ತರವಾದ ವಿಗ್ರಹವಾಗಿದ್ದು ಪಂಚಲೋಹದಿಂದ ಅಂದರೆ 5 ಥರದ ಲೋಹಗಳಿಂದ ಮಾಡಿರುವಂತಹ ಒಂದು ವಿಗ್ರಹ. ಈ ವಿಗ್ರಹ ಸುಮಾರು 50 ಅಡಿ ಎತ್ತರ ಇದೆ, 35,000 kg ತೂಕ ಇದೆಯಂತೆ. ಈ ವಿಗ್ರಹದಲ್ಲಿ 18 ಭುಜ ಇದೆ. ತಾಯಿಗೆ 18 ಭುಜ ಅಂದರೆ 18 ಕೈಗಳಿದೆ. ಅದರಲ್ಲಿ ಒಂದು ಕೈ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾ ಇರೋದು, ಇನ್ನು ಉಳಿದಿದ್ದ ಕೈಗಳು ಎಲ್ಲ ಥರದ ಆಯುಧಗಳನ್ನ ಇಟ್ಕೊಂಡಿರೋ ಅಂಥದ್ದು. ಸೊ ಈ ಜಾಗ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಲೈಫಲ್ಲಿ ಒಂದು ಸರಿನಾದ್ರು ಹೋಗಿ ಬರಬೇಕು. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು. ಸೊ ಚೆನ್ನಾಗಿದೆ, ತುಂಬ ಸುತ್ತ ಕಾಯಿಗಳನ್ನೆಲ್ಲ ಕಟ್ಟಿದ್ದಾರೆ. ಆ ದೇವಿ ವಿಗ್ರಹ ನೋಡ್ತಾ ಇದ್ರೇ ಒಂಥರ ಎದ್ದು ಬಂದು ಆಶೀರ್ವಾದ ಮಾಡೋ ಥರ ಇದೆ, ಖುಷಿಯಾಗುತ್ತೆ. ಈ ದೇವಸ್ಥಾನದಲ್ಲಿ ಹೂ ಕೇಳೋ ಪದ್ಧತಿನೂ ಸಹ ಇದೆ. ಫ್ರೀ ಇದ್ದಾಗ ಎಲ್ಲ ದೇವ್ರ ಹತ್ರ ಹೋಗಿ ಹೂ ಕೇಳಬಹುದು. ಇಲ್ಲಿ ಜಾತಿ, ಧರ್ಮ, ನೀತಿ, ಭೇದ ಭಾವ ಏನಿಲ್ಲ, ಎಲ್ಲ ಜನರು ಸಹ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೋಬಹುದು. ಇಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಉಡುಗೆನ ಹಾಕೊಂಡು ಹೋಗಬೇಕು. ಇಲ್ಲಿ 24 ಗಂಟೆನೂ ಸಹ ದರ್ಶನ ಇರುತ್ತೆ, 24 ಗಂಟೆನೂ ಊಟನೂ ಇರುತ್ತೆ. ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸುಚಿತ್ರ ಸಾಮಾನ್ಯವಾಗಿ ಹೂವು ತರ್ತಾರೆ. ಆ ಹೂವನ್ನು ತಾಯಿ ಪಾದದ ಹತ್ರ ಹಾಕಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ನಾವು ಸುತ್ತ ನೋಡೋಣ ಅಂತ ಬಂದ್ವಿ, ಊಟಕ್ಕೆ ಹೋಗೋಣ ಆಮೇಲೆ ಅಂತ ಹೇಳಿ. ಅಲ್ಲಿ ಒಂದು ರಿಂಗ್ ಲೈಟ್ ಇದೆ. ಸಾಮಾನ್ಯವಾಗಿ ಈಗ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಆ ಲೈಟಿಂಗ್ಸ್ನ ಬಳಸ್ತಾರೆ. ಆ ಲೈಟಿಗೆ ಮೊಬೈಲ್ನ ಫಿಕ್ಸ್ ಮಾಡಿದ್ದಾರೆ, ಅದು ನಮ್ಮ ಸುತ್ತುತ್ತೆ. ನಾವು ಅಂದ್ಕೊಂಡ್ವಿ ಅಲ್ಲೋಗಿ ನಿಂತ್ಕೋಬೇಕು ಸ್ಟ್ಯಾಂಡ್ ಮೇಲೆ, ನಾವು ರೌಂಡ್ ಆಗ್ತೀವಿ ಅಂತ ಹೇಳಿ. ಬಟ್ ಅದು ಹಂಗಲ್ಲ, ಮೊಬೈಲ್ ಮಾತ್ರ ರೌಂಡ್ ಆಗುತ್ತೆ, ವಿಡಿಯೋ ಮಾಡುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೊರಟ್ವು. ಅಲ್ಲಿ ಅನ್ನದಾಸೋಹ ಪ್ರತಿದಿನವೂ ನಡೀತಾ ಇರುತ್ತೆ. ಹೋದ ತಕ್ಷಣ ಊಟ ಕೂತ್ಕೊಂಡು ಪಾಯಸ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಸಿಗುತ್ತೆ. ಊಟ ಅಂದು ತುಂಬ ಚೆನ್ನಾಗಿರುತ್ತೆ. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಊಟ ಆದ ತಕ್ಷಣ ಹೊರಗಡೆ ಬರೋ ಟೈಮಲ್ಲಿ ಈ ಥರದ್ದು ಒಂದೊಂದು ಸ್ವಲ್ಪ ಪಿಕ್ಚರ್ಸ್ ಹಾಕಿರ್ತಾರಲ್ಲಿ, ಅನ್ನನ ವೇಸ್ಟ್ ಮಾಡಬೇಡಿ, ರೈತರು ಕಷ್ಟಪಟ್ಟು ಬೆಳೀತಾರೆ ಅಂತ.
ತುಂಬ ಚೆನ್ನಾಗಿದೆ ಸಂದೇಶ ಅದು. ಮುಗಿಸ್ಕೊಂಡು ಬಸ್ಸಿಗೆ ಹೊರಟ್ವಿ. ಸುಚಿತ್ರ ಮಾತ್ರ ಏನು ಕೊಡ್ತಾ ಇಲ್ಲ, ನಾವು ಏನು ಮತ್ತೆ ಮಲ್ಲನಗುಪ್ಪೆ ಆದಮೇಲೆ ಫ್ರೆಂಡ್ಸ್ ಎಲ್ಲರೂ ಕುಣಿಗಲ್ಲಿ ಬಸ್ಸಿಗೆ ಬಂದ್ವು. ಕುಣಿಗಲಲ್ಲಿ ಇಳ್ಕೊಂಡ ತಕ್ಷಣ ಅಲ್ಲಿ ಮಾವಿನಕಾಯಿನ ಮಾರ್ತಾಯಿದ್ರು. ಇನ್ನೇನು ಈ ಸೀಸನಲ್ಲಿ ಮಾವಿನಕಾಯಿ ಮಾವಿನ ಹಣ್ಣು ಅಂತಂದರೆ ತುಂಬ ಇಷ್ಟ ಅಲ್ಲ. ತುಂಬ ಚೆನ್ನಾಗಿತ್ತು, ಅದರಲ್ಲೂ ಉಪ್ಪು ಖಾರ ಹಾಕಿದ ಮಾವಿನಕಾಯಿ ನೋಡಿದ್ರೆ ಇನ್ನೇನು ತಿನ್ನಬೇಕು ಅನ್ನಿಸ್ತಿರುತ್ತೆ. ಅದು ತಿಂದ್ಕೊಂಡು ಒಂದು ಚಿಕ್ಕದಾಗಿ ಬಸ್ಸಲ್ಲಿ ಒಂದು ರೀಲ್ಸ್ ಮಾಡ್ಕೊಂಡ್ವಿ, ಹೊರಟ್ವು. ಹಾಸನಿಗೆ ಬರೋದು ಸ್ವಲ್ಪ ಲೇಟಾಗಿತ್ತು ಫ್ರೆಂಡ್ಸ್. ಸುಚಿತ್ರ ಮನೆಗೆ ಹೋಗೋದಿತ್ತು, ನಾನು ಹೇಮ ಕೂಡ ಮನೆಗೆ ಹೋಗೋದಿತ್ತು. ಸುಚಿತ್ರ ಊರಿಗೆ ಹೋಗ್ಬೇಕಿತ್ತು, ಬೈಕ್ ತಂದಿಲ್ಲ, ತುಂಬ ಮಳೆ ಬರ್ತಾಯಿತ್ತು ಹಾಸನಲ್ಲಿ, ಹಾಗಾಗಿ ಬಸ್ಸಿಗೆ ಹೋದ್ರು. ನಾನು ಹೇಮ ಸುಚಿತ್ರಾಗೆ ಬಾ ಹೇಳಿಬಿಟ್ಟು ನಾನು ಹೇಮ ಮತ್ತೆ ಮನೆಗೆ ಬಂದ್ವಿ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಹೀಗೆ ವಾಚ್ ಮಾಡ್ತಾರೆ. ಥ್ಯಾಂಕ್ ಯು.